ಇವತ್ ನಮ್ಮೂರಿಗೆ ಒಡೆರೆಲ್ಲರ್ ಬಂದಿದ್ರು ಕ್ರಿಕೆಟ್ ಆಡಕ್ಕೆ. ಮೊನ್ನೆ ಅವ್ರೂರ್ಗೆ ಹೋಗಿ ಸೋತ್ ಬಂದಿದ್ವಿ, ಅದಕ್ಕೆ ಇವತ್ ನಮ್ಮೂರಿಗೆ ಕರ್ಸಿದ್ವಿ ಗೆಲ್ಲಣ ಅಂತ. ನಮ್ಮ ಹತ್ರ ಗನ್ ಐತೆ. ನೆನ್ನೆ ಬೋದ್ ಹೊಡೆದಿರೋ ಟೊಮೆಟೊ ಫ್ಲಾಟಿಗೆ ಇವತ್ತು ಡ್ರಿಪ್ ಮಾಡ್ಬೇಕಾಯ್ತು. ನಮ್ಮ ಬಾಸ್ ಗಂಡಾಳನ್ನ ಕರ್ಕೊಂಡು ಬಂದ್ರು. ರಾತ್ರಿ ಒಳ್ಳೆ ಹಸಿ ಆಗಂಗ್ ಮಳೆ ಬಂದಿತ್ತು, ಅದಕ್ಕೆ ಬೆಳೆ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದೀವಿ. 250 ಲೆಂತ್ PUC ಪೈಪು 2 ಇಂಚ್ ನಾವು ಮೇಲ್ಗಡೆನೆ ಇಕ್ಕೊಂಡು ಅಡಿಕೆ ತೋಟಕ್ಕೆ ನೀರ್ ತಗೊಂಡೋಗಿದ್ವಿ. ಅವನ್ನೆಲ್ಲ ವಾಪಸ್ ತಂದು ಡ್ರಿಪ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಇದ್ರಲ್ಲಿ ಒಂದು ಮೇನ್ ಲೈನ್ ಒಂದು ಸಬ್ ಲೈನ್ ಬರುತ್ತೆ. ಮೇನ್ ಲೈನ್ ಅಲ್ಲಿ ನೀರ್ ಬಂದಾಗ ಸಬ್ ಲೈನ್ ಅಲ್ಲಿಂದ ಡ್ರಿಪ್ ಎಳ್ದಿರ್ತೀವಲ್ಲ, ಅದಾದ್ಮೇಲೆ ನೀರ್ ಹೋಗಲ್ಲ ಹಿಂದಕ್ಕೆ. ಅದಕ್ಕೆ ಮೇನ್ ಲೈನ್ ನ ಸ್ವಲ್ಪ ಬೋದೊಳಗೆ ಕುಣ್ತಾ ಇದೀವಿ. ಪೈಪ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಎಲ್ಲೆಲ್ಲಿಗೆ ಬೇಕೋ ಅಲ್ಲೆಲ್ಲಿ ಕರೆಕ್ಟ್ ಆಗಿ ನಾವು ಪೈಪ್ಗಳಿಗೆ ಗಮ್ ಹಾಕಲ್ಲ, ಸ್ಕ್ರೂ ಹಾಕ್ತಿವಿ. ಯಾಕಂದ್ರೆ ಅಗ್ಲೆಲ್ಲ ಪೈಪ್ ಎತ್ತಿಡ್ತಾ ಇರ್ತೀವಿ, ಆ ಹೊಲದಿಂದ ಈ ಹೊಲಕ್ಕೆ ತಗೊಂಡೋಗ್ತಾ ಇರ್ತೀವಿ. ಅದಕ್ಕೆ ಎಲ್ಲದಕ್ಕೂ ಸ್ಕ್ರೂ ಹೊಡೆದಿರ್ತೀವಿ. ನಾನು ಮಿಷಿನಾಗೆಲ್ಲ ಸ್ಕ್ರೂ ಹೊಡ್ಕೊಂಬರಕ್ ಸ್ಟಾರ್ಟ್ ಮಾಡಿದೆ. ಈ ಪೈಪಿಗೆ ನಾವ್ ಹಾಕ್ತಿರೋದು 20 mm ನಲ್ಲಿಗಳು. ಅದಕ್ಕೆ ಅದನ್ನ ಹೋಲ್ ಹೊಡ್ಕೊಂಬಕ್ಕೆ ಬಿಟ್ಟಿಲ್ಲ ಮಿಷಿನ್ಗೆ. ಅದಕ್ಕೆ ಒಂದು ಮಾಮೂಲಿ ಬಿಟ್ ತರಿಸಿ ಅದನ್ನೇ ಕೊಯ್ಕೊಂಡು ಬಿಟ್ ಮಾಡ್ಕೊಂತ ಇದೀವಿ. ಮಿಷಿನ್ಗೆ ಹಾಕೊಂಡು ಹೋಲ್ ಹೊಡಿಯಕ್ಕೆ ಕಟ್ ಮಾಡಿರೋ ಬಿಟ್ನ ಮಿಷಿನಿಗೆ ಫಿಟ್ ಮಾಡಿ ನೀಟಾಗಿ ಲೂಸ್ ಆಗದಿರೋ ತರ ಟೈಟ್ ಮಾಡಿ ಆ ಹಣ್ಣು ಕೊಟ್ಟೆ ಹೊಡಿಯಕ್ಕೆ. ಅವರು ಬೋದಿಗೆ ಪೈಪ್ ಸೆಂಟ್ರಿಂಗ್ ಮಾಡ್ಕೊಂಡು ಅಳತೆ ತಗೊಂಡು ಹೋಲ್ ಹೊಡಿಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಬ್ರು ಹೋಲ್ ಹೊಡಿತಾ ಇದ್ರು, ಒಬ್ರು ವಾಷರ್ ಆಗ್ತಾ ಇದ್ರು, ಒಬ್ರು ನಲ್ಲಿ ಸಿಗಿಸ್ತಾ ಇದ್ರು. ಡ್ರಿಪ್ ಮಾಡೋದೆಲ್ಲ ಮುಗೀತು. ಮನೆ ಹತ್ರ ಬಂದು ನಮ್ ಶಿಷ್ಯ ಬೆಂಗಳೂರಿಂದ ಬಂದಿದ್ದ, ಅವನ್ನ ಒಂದ್ ರೌಂಡ್ ಕರ್ಕೊಂಡು ಹೋಗ್ಬಿಟ್ಟು ಟಾಸ್ ಮಾಡಿ ಮ್ಯಾಚ್ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಬ್ಯಾಟಿಂಗ್ ಅವ್ರು ಆಡಿದ್ರು, ಸೆಕೆಂಡ್ ಬ್ಯಾಟಿಂಗ್ ನಾವ್ ಆಡಿದ್ವಿ. ಟಾಸ್ ಅವ್ರು ಗೆದ್ರು, ಮ್ಯಾಚ್ ನಾವ್ ಗೆದ್ವಿ. ಸೆಕೆಂಡ್ ಮ್ಯಾಚ್ ಟಾಸ್ ನಾವ್ ಗೆದ್ದು ಚೇಜಿಂಗ್ ತಗೊಂಡ್ವಿ. ಈ ಸಲನು ಫಸ್ಟ್ ಮ್ಯಾಚ್ ತರ ಚೇಂಜ್ ಮಾಡೋಣ ಅಂತ. ಸೆಕೆಂಡ್ ಮ್ಯಾಚ್ ಟಾಸ್ ನಾವ್ ಗೆದ್ವಿ, ಮ್ಯಾಚ್ ಅವ್ರು ಗೆದ್ರು. ಶೇರ್ ಮಾಡ್ರಿ, ರೈತರ ಮಕ್ಕಳಿಗೆ ಒಳ್ಳೇದಾಗ್ಲಿ. ಜೈ ರೈತ.